40% ತಿಂತಾನಂತೆ, ಇನ್ನೊಬ್ಬ 30% ತಿಂತಾನಂತೆ. ಹೇಸಿಗೆ ತಿನ್ನೋ ಜನನೇ ಭಾರತದಲ್ಲಿ ತುಂಬಿ ತುಳುಕಾಡ್ತಾ ಇದ್ರುವೆ ಭಾರತೀಯರು ಇನ್ನೂ ಸಹಿಸ್ಕೊಂಡು ಸುಮ್ಮನಿದ್ದೀವಿ ಅಂದ್ರೆ ತಿಂತಾ ಇರೋ ಕಚಡಗಳೇ ನೆನಪಿಟ್ಕೊಳ್ಳಿ, ಕೋಪ ಒಂದು ದಿನ ಜ್ವಾಲಾಮುಖಿ ಅಂತ ಆಚೆ ಬಂದ್ರೆ ನಿಮ್ ಗತಿ ಏನಾಗತ್ತೆ ಅಂತ ನೆನಪಿಟ್ಕೊಳ್ಳಿ. ಇದನ್ನ ಇವತ್ತು ಹೇಳಿದೀನಿ. ನೀವಲ್ದಿದ್ರೆ ನಿಮ್ಮ ಮಕ್ಕಳಲ್ದಿದ್ರೆ ನಿಮ್ಮ ಮೊಮ್ಮಕ್ಕಳಾದ್ರೂ ಅನುಭವಿಸ್ತಾರೆ ಈ ಜನರ ರೋಷಾನ. ನೀವು ಮಾಡ್ತಿರೋ ಕಚಡ ಕೆಲಸಕ್ಕೆ ತಿಂದು ತೆಗ್ತಾ ಇದ್ದೀರಿ. ಭಾರತದಲ್ಲಿ ಆಸ್ತಿ ಆಸ್ತಿ ಆಸ್ತಿ, ದುಡ್ಡು 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 ಅಂತ ಲೂಟಿ ಹೊಡಿತಾ ಕೂತಿದ್ದೀರಿ. ಜನರ ದುಡ್ಡನ್ನ ಬೆವರು ಸುರಿಸಿ ದುಡಿದಿದ್ದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ ಇಲ್ಲಿ, ತಪ್ಪಲ್ಲ. ದುಡಿರಿ, ಲೂಟಿ ಮಾಡ್ತಾರಲ್ಲ. ನಾನು ಹೇಳೋದು ದುಡಿರಿ, ಸಾಧ್ಯ ಆದ್ರೆ ಒಂಚೂರು ಹಂಚ್ಕೊಳ್ಳಿ ಅಂತೀನಿ ನಾನು. ಸಾಧ್ಯ ಆದ್ರೆ ನಿಮ್ಮ ಮನಸ್ಸಿಗೆ ತೋಚಿದಷ್ಟು ಹಂಚ್ಕೊಳ್ಳಿ. ನೀವು ಬೆವರು ಸುರಿಸಿದ್ರೂ ಪರವಾಗಿಲ್ಲ, ನಿಮ್ಗೆ ಎಷ್ಟು ಸರಿ ಅನ್ಸುತ್ತೆ ಅಷ್ಟು ಹಂಚ್ಕೊಳ್ಳಿ ಅಂತೀನಿ ನಾನು. ಬಟ್ ಜನರ ದುಡ್ಡನ್ನ ತಿಂತಾ ಇರುವಂತ ಕಚಡಗಳೇ ಕೇಳಿಸ್ಕೊಳ್ಳಿ, ನೀವಿವತ್ತು ದುಡಿದಿರುವ ಈ ಹಣನ ನಿಮ್ಮ ಮೊಮ್ಮಕ್ಕಳು ಅನುಭವಿಸ್ತಾರೆ ಅಂತ ನೀವು ಅನ್ಕೊಂಡಿದ್ರೆ ಅವ್ರು ಅನುಭವಿಸಲ್ಲ. ಯಾಕಂದ್ರೆ ಜನರ ರೋಷ ಯಾವ ಹಂತಕ್ಕೆ ಬರ್ತಾ ಇದೆ ಅಂತ ನಮಗೂ ಗೊತ್ತಾಗ್ತಿಲ್ಲ. ಇಲ್ಲಿ ಸಾಕಾಗೋಗಿದೆ ನಿಮ್ಮ ಭ್ರಷ್ಟತೆ, ನಮಗೆ ಸಾಕಾಗೋಗಿದೆ. ಕಂಡು ಕಡೆ ತಿಂತೀರಿ, ನಾಚಿಕೆ ಇಲ್ಲ. ಹಾಗಾರು ಸತ್ಯರಿಸಿದ್ರ ಮಕ್ಕಳಲ್ಲವಲ್ಲ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದ್ದೀರಿ ಕಳ್ಳರು ಎಲ್ಲರೂ. ಆಲ್ ರೈಟ್, ಆ ಭ್ರಷ್ಟತೆಯ ಪರಿಣಾಮ ಇದು. ಅದಕ್ಕೆ ಆ ರೋಷಕ್ಕೆ ಜನ ರಸ್ತೆನಲ್ಲಿ ಹಿಡ್ಕೊಂಡು ಹೊಡೆದಿರೋದು. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂತ ನಕ್ಕೊಂಡು ಕುತ್ಕೋಬೇಡಿ. ಜನಕ್ಕೆ ಗೊತ್ತಾಗೋಗಿದೆ, ನಿಮ್ಮನ್ನು ತಕಡಿಗೆ ಹಾಕಿದ್ರೆ ನೀವೆಲ್ಲರೂ ಒಂದೇ ಅಂತ. ಆ ವಿಚಾರದಲ್ಲಿ ಗೊತ್ತಾಗೋಗಿದೆ ಜನಕ್ಕೆ. ಈಗ ತಣ್ಣಗಿದ್ದಾರೆ, ಅವ್ರಿಗೇನು ಆಗಲ್ಲ, ಅಸಹಾಯಕರು ಅಂತ ಪರಿಭಾವಿಸ್ಬೇಡಿ. ನೇಪಾಳದಲ್ಲಿ ಮೊನ್ನೆಯವರೆಗೆ ಜನ ಅಸಹಾಯಕರಾಗಿ ಕಾಣಿಸ್ತಾ ಇದ್ರು, ನೆನ್ಪಿಟ್ಕೊಳ್ಳಿ. ಕಚಡ ಭ್ರಷ್ಟರು ತಗೊಂಬಂದು ನಮ್ಮ ಜನರ ದುಡ್ಡನ್ನು ತಿಂದು ತೇಗಿ ಹೆಂಡತಿ ಮಕ್ಕಳನ್ನ ಸಾಗಕ್ಕೆ ಯೋಗ್ಯತೆ ಇಲ್ದಿರೋ ಭ್ರಷ್ಟಾಚಾರಿಗಳು ನೀವೆಲ್ಲ ದುಡ್ದು.